ಹಲೋ ನಮಸ್ಕಾರ ಸ್ನೇಹಿತರು. ವೈಷ್ಣವ್ಗೆ ಏನಾಯ್ತಪ್ಪ? ಆ್ಯಂಬುಲೆನ್ಸ್ ಯಾಕೆ ಬಂತು? ಈ ಕಡೆ ಕೀರ್ತಿ ಕಿರ್ಚಾಡ್ತಿರೋದು ಯಾಕೆ? ಶಾಕ್ ಆಗಿದ್ದು ಯಾಕೆ? ಈ ಕಡೆ ವೈಷ್ಣವ್ ಒಪ್ಕೊಂಡೇ ಬಿಟ್ನಾ ಲಕ್ಷ್ಮಿನ? ಏನಾಗ್ತದೆ? ಈ ಒಂದು ಪೂರ್ತಿ ಸಂಚಿಕೆನ ನೋಡಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ವೈಷ್ಣವ್ ಲಕ್ಷ್ಮಿ ಇಬ್ರು ಕೂಡ ಆಚೆ ಬಂದಿದ್ದಾರೆ. ಆದರೆ ಇದನ್ನು ಕಾವೇರಿ ಅವರಿಂದ ಸಹಿಸೋಕ್ಕಾಗ್ತಿಲ್ಲ. ಹೇಗಾದರೂ ಮಾಡಿ ಮಗ ಮತ್ತು ಸೊಸೆನ ವಾಪಸ್ ಕರೆಸ್ಕೋಬೇಕು ಅಂತ ಸಖತ್ ಪ್ಲ್ಯಾನ್ ಮಾಡ್ಕೋತಾರೆ. ಆದರೆ ಪ್ಲ್ಯಾನ್ಗೆ ಮಣ್ಣು ಹಾಕೋದು ಸುಪ್ರೀತಾ ಮತ್ತು ಅವರ ಗಂಡ ಕೃಷ್ಣ ಅವರು. ಯಾವಾಗ ಸುಪ್ರೀತಾಯಿಂದ ತನ್ನ ಹೆಂಡತಿ ಇಂಥ ಕೆಲಸ ಮಾಡ್ತಿದ್ದಾಳೆ ಅಂತ ಕೃಷ್ಣ ಅವ್ರಿಗೆ ಗೊತ್ತಾಯ್ತು, ಬಂದು ತರಾಟೆಗೆ ತಗೋತಾರೆ. ಯಾವತ್ತೂ ಮಾತಾಡದೇ ಇರೋ ಕೃಷ್ಣವರು ಇವತ್ತು ಹೆಂಡತಿ ಮುಂದೆ ಮಾತಾಡ್ತಿದ್ದಾರೆ, ಆವಾಜ್ ಹಾಕ್ತಿದ್ದಾರೆ, ಅಧಿಕಾರ ಚಲಾಯಿಸ್ತಿದ್ದಾರೆ. ಇನ್ನು ನನ್ನ ಮಗ ಸೊಸೆ ಯಾವುದೇ ಕಾರಣಕ್ಕೂ ಅವ್ರ ಮುಂದೆ ಈ ರೀತಿ ಬೇರೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ನಾನಂತೂ ಸುಮ್ಮನಿರೋದಿಲ್ಲ. ಅವರ ವಿಶ್ವದಲ್ಲಿ ನೇನೇ ಇದ್ರೂ ಕೂಡ ನಂದೇ ನಡೀಬೇಕು. ಇಷ್ಟು ದಿನ ನೆಂದು ನಡೀತು, ಇನ್ನು ಮುಂದೆ ನಂದು ನಡೀಲಿ ಅಂತ ಹೇಳ್ತಾರೆ. ಕಾವೇರಿ ಅವ್ರಿಗೆ ಕೈ ಕಟಾಕ್ದಾಗತ್ತೆ. ಯಾಕಂದರೆ ಎಲ್ಲರೂ ಮುಂದೆ ಒಳ್ಳೆಯವ್ರ ಥರ ಪೋಸ್ ಕೊಡೋ ಕಾವೇರಿ ಅವ್ರಿಗೆ ಇವತ್ತು ಗಂಡನ ಮುಂದೆ ಕೆಟ್ಟ ಅಮ್ಮ ಅಂತ ಅನ್ನಿಸ್ಕೊಳ್ಳೋಕ್ಕೋ ಅತ್ತೆ ಅಂತ ಅನ್ನಿಸ್ಕೊಳ್ಳೋಕ್ಕೋ ಒಪ್ಪಿಗೆ ಇಲ್ಲ. ಬಿಕಾಸ್ ಅವರು ಗಂಡನ ಮಾತಿಗೆ ತಿರುಗಿಸಿ ಮಾತನಾಡದೆ ಹಾಗೆ ಮೌನವಾಗಿರ್ಬೇಕಾಗತ್ತೆ. ಅವರ ಪ್ಲ್ಯಾನ್ ಅಟರ್ ಫ್ಲಾಪ್ ಆಗುತ್ತೆ. ಆ ಕಡೆ ಕೀರ್ತಿ ಮತ್ತು ಕಾರುಣ್ಯ ಆಂಟಿ ಇಬ್ಬರು ಕೂಡ ರೆಸಾರ್ಟ್ಗೆ ಹೋಗಿದ್ದಾರೆ. ಅಲ್ಲಿ ತನ್ನ ಮಗಳು ತನ್ನ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅಂತಲೇ ಕರ್ಕೊಂಡು ಹೋಗಿದ್ದಾರೆ. ನಂತರ ಮಕ್ಕಳೇ, ನಿನಗೇನಾದರೂ ಬೇಜಾರಾಗ್ತಿದ್ಯಾ ಅಂದಾಗ, ಯಾಕೆ ಮಾಮ್ ಯಾವಾಗಲೂ ಕೂಡ ಅದೇ ರೀತಿ ಕೇಳ್ತೀಯ? ಹಾಗೇನಿಲ್ಲ, ನೀನು ಹುಷಾರಾಗಬೇಕು ಅಷ್ಟೇ. ನೀನು ಹುಷಾರಾದರೆ ಅದಕ್ಕಿಂತ ನನಗೇನು ಬೇರೆ ಬೇಕಾಗಿಲ್ಲ, ಬಾ ಮಾಮ್ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ ಕೀರ್ತಿ. ನಂತರ ಈ ಕಡೆ ಅದಾಗ್ತಾ ಇದ್ರೆ ಆ ಕಡೆ ವೈಷ್ಣು ಮತ್ತು ಲಕ್ಷ್ಮಿ ಇಬ್ಬರು ಕೂಡ ಒಂದು ಜಾಗಕ್ಕೆ ಬಂದಿದ್ದಾರೆ. ಅಲ್ಲಿ ಸೂಪರ್ ಕಲರ್ಫುಲ್ ಫ್ಲವರ್ಸ್ ಇದೆ. ಅಲ್ಲಿ ಒಂದು ಚಿಂಟು ಕೂಡ ಸಿಗ್ತಾನೆ. ಯಾಕಂದರೆ ವೈಷ್ಣುವಿಗೆ ಫೋಟೋನೇ ತೆಗಿಯೋಕ್ಕೆ ಬರ್ತಿರಲ್ಲ, ಲಕ್ಷ್ಮಿಗೆ ಫೋಟೋ ಹುಚ್ಚು. ಈ ಕಡೆ ಚಿಂಟು ಬಂದಿದ್ದ, ನಾನು ನಿಮಗೆ ಒಳ್ಳೊಳ್ಳೆ ಫೋಟೋಸ್ ತೆಕ್ಕೊಡ್ತೀನಿ ಅಂತ ಹೇಳಿ ಈ ಕಡೆ ಸಾಂಗ್ ಹಾಕ್ತಾ ಈ ಕಡೆ ವಿಡಿಯೋ ಮಾಡ್ತಾ ಫೋಟೋ ತೆಗಿತಾ ಇದ್ದಾನೆ ಲಕ್ಷ್ಮಿದನ್ನು. ಈ ಕಡೆ ವೈಷ್ಣವ್ ಹೋಗಿ ಮೇಲಿಂದ ಹೂಗಳನ್ನ ಅಳ್ಳಾಡಿಸಿ ಹೂಗಳನ್ನ ಬೀಳಿಸ್ತಿದ್ದಾರೆ. ಇದೆಲ್ಲವೂ ಆಗ್ತಿದೆ. ಫೋಟೋಸ್ ಅಂತೂ ತುಂಬ ಸಖತ್ತಾಗಿ ಬಂತು. ಎಷ್ಟು ಚೆನ್ನಾಗಿ ಬಂತು ಅಂದರೆ ಅಷ್ಟು ಸೂಪರ್ ಆಗೋದು ಬಂತು. ನಂತರ ನೋಡಿದ್ರೆ ಎಷ್ಟು ಚೆನ್ನಾಗಿ ಚಿಂಟು ಫೋಟೋಸ್ ತೆಗ್ದಿದ್ದಾನೆ ಅಂತ, ಸೂಪರ್ ಫೋಟೋಸ್ ನೋಡಿ ಅಂತ ಹೇಳಿದಾಗ ಈ ಕಡೆ ಫೋಟೋಸ್ ನೋಡಿ ಅವನಿಗೂ ಕೂಡ ಖುಷಿ ಆಗುತ್ತೆ. ವೈಷ್ಣವ್ಗೆ ತುಂಬ ಚೆನ್ನಾಗಿ ತೆಗ್ದಿರುತ್ತೆ. ನಂತರ ನೀವಿಬ್ರು ಏನು ಲವರ್ಸಾ ಅಂತ ಕೇಳ್ತಿದ್ರೆ, ಇಲ್ಲಪ್ಪ ಅದಕ್ಕೂ ಹೆಚ್ಚು ಅಂತ ಲಕ್ಷ್ಮಿ ಹೇಳ್ತಾಳೆ. ಅದಕ್ಕೂ ಹೆಚ್ಚು ಅಂದರೆ ಅಂತ ಕೇಳ್ತಿದ್ರೆ ನಾವಿಬ್ರು ಗಂಡ ಹೆಂಡತಿ ಅಂದಾಗ, ಹೌದಾ ಗಂಡ ಹೆಂಡತಿಯಾಗಿ ಇಷ್ಟು ರೊಮ್ಯಾನ್ಸಾ? ಇನ್ನೂ ಕೂಡ ಜಾಸ್ತಿ ಇರಬೇಕಿತ್ತಲ್ವಾ ಅಂದಾಗ, ಏನು ಇಷ್ಟುದ ಇದೆಯಾ, ಇದನ್ನೆಲ್ಲ ಮಾತಾಡ್ತೀಯಾ, ಹೋಗು ಅಂದಾಗ, ಇಲ್ಲ ನಮ್ಮ ಮನೆಯಲ್ಲಿರೋದು ಇಲ್ಲೇ ಇರೋದು, ಹಾಗಾಗಿ ನಾನು ಯಾವಾಗ್ಲೂ ಇಲ್ಲಿ ಕಪಲ್ಸ್ಗಳು ಬರ್ತಿರ್ತಾರೆ ನೋಡ್ತಿರ್ತೀನಿ. ಅವರೆಲ್ಲ ಎಷ್ಟು ಕ್ಲೋಸ್ ಆಗಿ ಕೈ ಇಟ್ಕೊಂಡೆಲ್ಲ ಹೋಗ್ಕೊಂಡು ಮಾತಾಡಿಕೊಂಡು ಫೋಟೋಸ್ನೆಲ್ಲ ತೆಗೆಸ್ಕೊತಾರೆ ಗೊತ್ತಾ. ಆದರೆ ನೀವು ನೋಡಿ ಕೈ ಇಟ್ಕೊಂಡು ಹೋಗೋದಿಲ್ಲ, ಏನೂ ಇಲ್ಲ, ನೀವೆಲ್ಲ ಬೋರಿಂಗ್ ಕಪಲ್ಸ್ ಅನ್ಸುತ್ತೆ ಅಷ್ಟೇ ಅಂತ ಹೇಳ್ತಿದ್ರೆ. ಇಲ್ಲ, ನಾವು ಏನು ಬೋರಿಂಗ್ ಕಪಲ್ಸ್ ಅಲ್ಲ ಅಂತ ಲಕ್ಷ್ಮಿ ಹೇಳ್ತಿದ್ದಾಳೆ. ಹೌದಾ, ಹಾಗಿದ್ರೆ ನನ್ನ ಸೈಕಲ್ ರೈಡ್ ಹೋಗಿ ಬನ್ನಿ, ಜಸ್ಟ್ 30 ರೂಪಾಯಿ ಅಷ್ಟೇ, ನಿಮಗೆ ವೀಡಿಯೋಸ್ ಕೂಡ ತಕ್ಕೊಡ್ತೀನಿ ಗೊತ್ತಾ ಅಂತ ಹೇಳ್ತಿದ್ರೆ, ಏನೂ ಬೇಡ, ಇದಕ್ಕೆ ಇಷ್ಟೆಲ್ಲ ಮಾತಾಡ್ತಿದ್ಯಾ ಅಂತ ವೈಶ್ಗೆ ಹೇಳ್ತಾರೆ. ಹಾಗಾದರೆ ನೀವು ಬೋರಿಂಗ್ ಕಪಲ್ಸ್ ಅಂತ ಒಪ್ಕೊಳ್ಳಿ ಅಂತ ಹೇಳ್ತಿದೆ ಚಿಂಟು. ಇಲ್ಲಪ್ಪ ಬನ್ನಿರಿ, ನನಗೂ ಕೂಡ ಈ ಒಂದು ಸೈಕಲಲ್ಲಿ ನಿಮ್ಮ ಜೊತೆ ನನ್ನ ಗಂಡನ ಜೊತೆ ರೈಡ್ ಹೋಗಬೇಕು ಅಂತ ಇಷ್ಟ ಆಯಿತು, ಬನ್ನಿ ಹೋಗೋಣ ಅಂತ ಹೇಳ್ತಾಳೆ. ವೈಷ್ಣವ್ ಲಕ್ಷ್ಮಿನ ಕೂರಿಸ್ಕೊಂಡು ಅಲ್ಲಿ ಒಂದು ಸುತ್ತ ಹಾಕ್ಕೊಂಡು ಬರ್ತಿದ್ರೆ ಚಿಂಟು ಮಗು ವಿಡಿಯೋ ಮಾಡ್ಕೋತಾ ಇದ್ದ. ನಂತರ ಈ ಕಡೆ ವಿಡಿಯೋ ಅಂತೂ ಮಾಡ್ಕೊಂಡಿದ್ದೆ. ವಿಡಿಯೋ ನೋಡಿ ಇಬ್ರಿಗೂ ಕೂಡ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ತಗೋ ದುಡ್ಡನ್ನು ನೀನು ಕೇಳಿದೆಯಲ್ಲ ಅಂತ ಹೇಳಿದಾಗ, ಬೇಡ ನಾನು ಸುಮ್ಮನೆ ಆ ರೀತಿ ಹೇಳಿದ್ದು, ಖುಷಿಯಾಗಿರಿ ಅಂತ ಹೇಳ್ತಾರೆ. ನಂತರ ಚಿಂಟುಗೆ ಒಂದು ಪಪ್ಪಿ ಕೊಟ್ಟು ಸೂಪರ್ ನೀನು ಅಂತ ಹೇಳಿ ಲಕ್ಷ್ಮಿ ಕಳಿಸಿದ್ರೆ, ತುಂಬ ಕಿಲಾಡಿ ಇದಾನಲ್ವ, ತುಂಬ ಚಾಲು ಇದ್ದಾನೆ, ಚೂಟಿ ಅಂತ ಹೇಳ್ತಿದ್ರೆ. ಹೌದು, ತುಂಬಾ ಚೂಟಿ ಅಂತ ವೈಷ್ಣವ್ ಕೂಡ ಹೇಳ್ತಾರೆ. ನಂತರ ಇಬ್ಬರು ಕೂಡ ಬರ್ತಾರೆ. ಇಬ್ಬರು ಕೂಡ ಬಂದು ಒಂದು ಹೋಟೆಲ್ಗೆ ಹೋಗಿ ಸಕ್ಕದಾಗಿ ಊಟ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಊಟ ಮಾಡ್ತಾರೆ ಅಂದರೆ ಹೊಟ್ಟೆ ಬೆರಕಾಗೋಷ್ಟು ಊಟ ಮಾಡ್ತಾರೆ. ಒಂದು ಐಸ್ ಕ್ರೀಮ್ ಬೇಡ ಅಂದರೂ ಅದನ್ನು ತಂದು ಕೊಡ್ತಾರೆ, ತಿನ್ನಲೇಬೇಕಾಗತ್ತೆ, ಅದನ್ನು ತಿಂತಾರೆ ರೀ. ಒಂದು ಚೂರು ಅಲ್ಗಾಡ್ಸೋಕ್ಕಾಗ್ತಿಲ್ಲ, ಹೊಟ್ಟೆನ ಅಷ್ಟು ಫುಲ್ ಆಗಿಬಿಡಿದೆ. ಓ ಮೈ ಗಾಡ್, ಅಟ್ಲೀಸ್ಟ್ ಐಸ್ ಕ್ರೀಮ್ ಆದರೂ ಬೇಡವಾಗಿತ್ತು ಅಂತ ಹೇಳ್ತಿದ್ರೆ. ನನಗೆ ಹೇಗಾಗಿದೆ ಅಂದರೆ, ಪ್ರೆಗ್ನೆನ್ಸಿ ಲೇಡೀಸ್ ಹೊಟ್ಟೆ ಭಾರ ಅಂತ ಹೇಳ್ತಾರಲ್ಲ, ಆ ರೀತಿ ನಾನು ಹೊಟ್ಟೆ ಆಗಿಬಿಟ್ಟಿದೆ ಅಂದಾಗ ನೀವು ಯಾವಾಗಲೇ ನೋಡಿದ್ರಿ ಹಾಗೆ ಅಂತ ಮಾತಾಡ್ತಿದ್ದಾರೆ. ಫೈನಲಿ ಈ ಕಡೆ ಸರಿ ಬಿಡಿ, ನಾವು ಅಲ್ಲಿ ತನಕ ಕಾರ್ ನಿಲ್ಸಿದ್ದೀವಿ, ಹೇಗೋ ಒಳ್ಳೆಯದೇ ಆಯಿತು, ವಾಕಿಂಗ್ ಮಾಡ್ಕೊಂಡು ಹೋಗೋಣ, ಹೇಗೂ ಅವ್ರು ರಿಲೀಫ್ ಕೂಡ ಆಗತ್ತೆ ಅಂತ ಅನ್ಕೋತಾರೆ. ನಂತರ ಇಬ್ಬರು ಕೂಡ ನಡ್ಕೊಂಡು ಹೋಗ್ತಿದ್ದಾರೆ. ಅಷ್ಟರಲ್ಲಿ ರೀ ನೀವೇನೂ ಅಂದ್ಕೊಳ್ಳಲ್ಲ ಅಂದರೆ ಒಂದು ಮಾತು ಹೇಳಲ್ಲ ಅಂದಾಗ, ಏನು ಅಂದಾಗ ನನಗೆ ಯಾಕೋ ಜ್ಯೂಸ್ ಕುಡಿಬೇಕು ಅಂತ ಅನ್ನಿಸ್ತಿದೆ ಅಂದಾಗ, ಏನ್ರಿ ಹೇಳ್ತಿದ್ರಾ, ಈಗಲೇ ಹೊಟ್ಟೆ ಬಿರ್ಕಾಗೋಗಿದೆ, ಹೊಡೆದೋಗ್ಬಿಡುತ್ತೆ ಅಷ್ಟೇ, ಇನ್ನೇನು ಜ್ಯೂಸ್ ಕುಡಿದ್ರೆ ಅಂತ ಹೇಳ್ತಿದ್ದಾಳೆ ಲಕ್ಷ್ಮಿ. ಪ್ಲೀಸ್ ರೀ, ನನ್ನ ಆಸೆ ಕುಡಿಯೋಣ ಅಂತ ಹೇಳಿದಾಗ, ಇನ್ನೇನು ಮಾಡೋಕ್ಕಾಗುತ್ತೆ, ನೀವೇನು ಯೋಚನೆ ಮಾಡಿಬಿಡಿ, ಇಲ್ಲಿ ನಿಂತ್ಕೊಳ್ಳಿ, ನಾನು ಹೋಗಿ ಜ್ಯೂಸ್ ತೊಗೊಂಡು ಬರ್ತೀನಿ ಅಂತ ಹೋಗಿ ಜ್ಯೂಸ್ ತೊಗೊಂಡು ಬರೋಕ್ಕೆ ಹೋಗ್ತಾರೆ.
ಆ ಕಡೆ ಕೀರ್ತಿ ಬಂದಿದ್ದೆ ತನ್ನ ಅಮ್ಮಂಗೆ ಟ್ಯಾಬ್ಲೆಟ್ಸ್ ಕೊಡ್ತಿದ್ದಾಳೆ. ಅಮ್ಮ ಟ್ಯಾಬ್ಲೆಟ್ಸ್ ತಗೋ ಅಂದಾಗ ನಾನು ತಗೋತೀನಿ ಕೀರ್ತಿ ಅಂದಾಗ ಅದೆಲ್ಲ ಗೊತ್ತಿಲ್ಲ, ನೀನು ಈಗಲೇ ಟ್ಯಾಬ್ಲೆಟ್ಸ್ ತಗೋಬೇಕು ತಗೋ ಅಂತ ಹೇಳಿ ಬಾಟಲ್ ನೀರನ್ನ ಹಾಗೆ ಟ್ಯಾಬ್ಲೆಟ್ಸ್ನ ಕೊಡ್ತಾಳೆ. ಈ ಟ್ಯಾಬ್ಲೆಟ್ಸ್ ನುಂಗೋಕ್ಕಾಗ್ತಿಲ್ಲ ಬಿಕಾಸ್ ಅವ್ರಿಗೆ ಏನೂ ಕೂಡ ಆಗಿಲ್ಲ. ಅಲ್ಲಿ ಡಾಕ್ಟರ್ ಕೂಡ ನಿಮ್ಮ ಮಗಳು ಟ್ಯಾಬ್ಲೆಟ್ಸ್ನ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಅದಕ್ಕೋಸ್ಕರ ಮೈಲ್ಡಾಗಿ ಹಾರ್ಟ್ ಅಟ್ಯಾಕ್ ಆದಾಗ ಏನು ಪ್ರೊಸೀಜರ್ ಫಾಲೋ ಮಾಡ್ತಾರೋ ಅದೇ ಮೆಡಿಕೇಶನ್ನ ಫಾಲೋ ಮಾಡಿ ಕೊಟ್ಟಿರ್ತೀನಿ, ಆದರೆ ವಿನಾಕಾರಣ ಯಾವುದೇ ಕಾರಣಕ್ಕೂ ನೀವು ಅದನ್ನು ತಗೋಬಾರ್ದು, ಆಮೇಲೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ ಹೇಳಿರ್ತಾರೆ. ಏನಪ್ಪ ಇದು ಇವಳು ಹೋಗ್ತಿಲ್ವಲ್ಲ, ಏನು ಮಾಡಲಿ ಟ್ಯಾಬ್ಲೆಟ್ಸ್ನ ಅಂತ ಅನ್ಕೋತಿದ್ದಾರೆ. ಅಷ್ಟರಲ್ಲಿ ಮಗಳ ನೀನು ಹೋಗು ನಾನು ತೊಗೋತೀನಿ ಅಂದಾಗ, ಇಲ್ಲಮ್ಮ ನೀನು ಈಗಲೇ ನನ್ನ ಮುಂದೆನೇ ತೊಗೋಬೇಕು ಅಂದಾಗ ನನಗೆ ಯಾಕೋ ಈ ವಾಟರ್ ಚೆನ್ನಾಗಿಲ್ಲ ಅನ್ನಿಸ್ತದೆ, ಬೇರೆ ವಾಟರ್ ತೊಗೊಂಡು ಬರ್ತೀಯ ಅಂದಾಗ, ಏನು ಮಮ್ ಇದು ಮಿನರಲ್ ವಾಟರ್ ಪ್ಯಾಕ್ ಆಗಿರುತ್ತೆ, ಏನು ಈ ರೀತಿ ಮಾತಾಡ್ತಿದ್ಯಾ ಅಂದಾಗ, ನನಗೆ ಯಾಕೋ ಟೇಸ್ಟ್ ಬಡ್ಸ್ ನೆನೆಯಿಂದ ಸರಿಯಾಗಿ ವರ್ಕ್ ಆಗ್ತಿಲ್ಲ ಅನಿಸುತ್ತೆ ಅಂತ ಹೇಳ್ತಾರೆ. ಏನು ಮಾಡಲಿ ಅಂತ ಎಸಿಯೋಕ್ಕೆ ಹೋಗಬೇಕು ಅಷ್ಟರಲ್ಲಿ ಕೀರ್ತಿ ತಿರ್ಕೊಂಡ್ಬಿಡ್ತಾಳೆ. ಏನು ಮಮ್ ಮಾಡ್ತಿದ್ಯಾ ನುಂಗ್ದೆ ಇನ್ನೂ ಏನು ಮಾಡ್ತಿದ್ಯಾ ಅಂದಾಗ, ಸರಿ ಆಯಿತು ಅಂತ ಹೇಳಿ ಬಾಯಲ್ಲೇ ಇಟ್ಕೊಂಡು ಕೀರ್ತಿನ ಕಳಿಸ್ತಾರೆ ನುಂಗ್ದೆ ಅಂತ. ಆನಂತರ ಹೋಗಿ ಉಗಿದು ಬಿಡ್ತಾರೆ ಈ ಕಡೆ ಕಾರುಣ್ಯ ಅವರು. ನಂತರ ಈ ಕಡೆ ಕೀರ್ತಿನಗೆ ಕಾಲ್ ಮಾಡಿದ್ದಾರೆ ಫ್ರೆಂಡ್, ಯಾವುದೋ ಒಂದು ವರ್ಕ್ಶಾಪ್ ಡ್ಯಾನ್ಸ್ ವರ್ಕ್ಶಾಪ್ಗೆ ಹೋಗೋದಕ್ಕೆ. ವರ್ಕ್ಶಾಪಿಗೆ ಬರೋದಿಲ್ಲ ಅಂದಾಗ, ನೀನೇ ತಾನೇ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಿದ್ದು, ಇವತ್ತು ನೀನೇ ಬರಲ್ಲ ಅಂತಿದ್ಯಲ್ಲ ಅಂತ ಫ್ರೆಂಡ್ಸ್ ಹೇಳ್ತಿದ್ರೆ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತಾರೆ. ಆಗ ಅವಳಿಗೆ ವೈಷ್ಣವ್ ನೆನಪಾಗುತ್ತೆ. ವೈಷ್ಣವ್ ನನ್ನಮ್ಮ ಮೊದಲು ಬೇಗ ಹುಷಾರಾಗಬೇಕು, ಮೊದಲು ನಾನು ನಿನ್ನ ಹತ್ರ ಬಂದು ಭೇಟಿ ಮಾಡಿ ಮಾತಾಡಬೇಕು, ಸತ್ಯ ಹೇಳಿದ್ರು ಕೂಡ ಯಾಕೆ ಲಕ್ಷ್ಮಿ ನಿನ್ನ ಬಿಟ್ಟು ಹೋಗಿಲ್ಲ, ಏನಾಗ್ತದೆ ಅಲ್ಲಿ ಅಂತಾನೆ ಅರ್ಥ ಆಗ್ತಿಲ್ಲ ಅಂತ ಬರೀ ವೈಷ್ಣವ್ ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ. ಜೊತೆಗೆ ಹಿಂದೊಮ್ಮೆ ವೈಷ್ಣವ್ನ ವರ್ಕ್ಶಾಪ್ ಕರೆದಿದ್ದು, ವೈಷ್ಣವ್ ಬರಲ್ಲ ಅಂದಿದ್ದು, ನೀನು ಬರಲೇಬೇಕು ಅಂದಿದ್ದು, ನನಗದೆಲ್ಲ ಬರಲ್ಲ, ಬರ್ದೇ ಇರೋ ಡ್ಯಾನ್ಸ್ನ ಹಾಡೋದು ಹೇಗೆ, ನಾನು ಇನ್ನು ಡ್ಯಾನ್ಸ್ ಮಾಡ್ತೀನಿ, ನಾನು ಬರೀ ಸಿಂಗರ್, ನನಗಂತೂ ಆಗಲ್ಲ ಅಪ್ಪ ಅಂತ ಎಲ್ಲ ಹೇಳಿದ್ದು. ಇದು ಎಲ್ಲವೂ ಕೂಡ ನೆನಪಾಗತ್ತೆ, ಪ್ರತಿ ಕ್ಷಣ ಕೂಡ ನೀನೇ ನೆನಪಾಗ್ತೀಯ ವೈಶು ಅಂತ ಮಾಡ್ಕೋತಿದ್ದಾಳೆ. ಇದ್ರ ಮುಖಾಂತರ ಒಂದು ಹೊಸ ಹೀರೋ ಏನಾದರೂ ಎಂಟ್ರಿ ಆಗ್ತಿದ್ದಾರೆ ಅಂತ ಸುಳಿವು ಸಿಗ್ತದೆ. ವಿನಾಕಾರಣ ವರ್ಕ್ಶಾಪ್ ಬರ್ತಿದೆ ಅಂದರೆ ಏನು ಅರ್ಥ ಅಂತ ಅರ್ಥ ಆಗ್ತಾ ಇಲ್ಲ. ನಂತರ ಆ ಕಡೆ ಅಮ್ಮ ನಾಟಕ ಮಾಡ್ತಿದ್ದಾರೆ, ಈ ಕಡೆ ಕೀರ್ತಿ ಗೊತ್ತಾಗಬಾರ್ದು ಅಂತ, ಅಯ್ಯೋ ನನ್ನ ಮಗಳನ್ನ ನಾನು ಉಳಿಸ್ಕೊಳ್ಳೋಕೆ ನನ್ನ ಅಹಂಕಾರಿ ಮಗಳು ಎತ್ತಿರೋ ತಪ್ಪಿಗೆ ಈ ಕೆಲಸ ಮಾಡಲೇಬೇಕಾಗುತ್ತೆ ಅಂತ ಅನಿಸುತ್ತೆ, ನನ್ನ ಜೀವನೇ ಹೊಟ್ಟೋಗ್ಬಿಡುತ್ತೇನೋ ಇವಳನ್ನ ಹಾದಿಗೆ ತರೋ ಅಷ್ಟರಲ್ಲಿ ಅಂತ ಕಾರುಣ್ಯ ಅವರು ಅನ್ಕೋತಿದ್ದಾರೆ. ಆ ಕಡೆ ವೈಷ್ಣವೇನೋ ಜ್ಯೂಸ್ ತರಕ್ಕೆ ಹೋದರು, ಆದರೆ ಇಲ್ಲಿ ಲಕ್ಷ್ಮಿ ಅಲ್ಲಿ ಒಂದು ಗಲಾಟೆ ನಡೆದಿರುತ್ತೆ, ಫುಲ್ ರೋಡ್ ಬ್ಲಾಕ್ ಆಗಿದೆ, ಆ್ಯಂಬ್ಯುಲೆನ್ಸ್ ಕೂಡ ಬಂದಿದೆ. ಇದನ್ನು ನೋಡಿ ಅವಳಿಗೆ ಅಯ್ಯೋ ಏನಿದು ಗಲಾಟೆ ಆಗ್ತದೆ, ಆ್ಯಂಬ್ಯುಲೆನ್ಸ್ ಬಂದಿದೆ, ನಮ್ಮ ಜನಗಳಿಗೆ ಗೊತ್ತಾಗಬಾರ್ದು, ಆ್ಯಂಬ್ಯುಲೆನ್ಸ್ ಬಂದಾಗ ಜಾಗ ಬಿಡಬೇಕು ಅಂತ, ಅಯ್ಯೋ ಏನು ಮಾಡಿದು ಅಂತ ಅಂದ್ಕೊಂಡಿದ್ದೆ. ತಾನೇ ವೇಲನ್ನ ಕಟ್ಕೊಂಡು ಅದೇ ಒಂದು ಟ್ರಾಫಿಕ್ ಮಧ್ಯೆ ಆ್ಯಂಬ್ಯುಲೆನ್ಸ್ನ ಹೋಗಿ ಭೇಟಿ ಮಾಡ್ತಾಳೆ. ಅಲ್ಲಿರೋರು ನನ್ನ ಅಕ್ಕಂಗೆ ಪ್ರಾಬ್ಲಮ್ ಆಗಿದೆ, ಬೇಗ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು, ಸೀರಿಯಸ್ ಅಂತ ಹೇಳ್ತಿದ್ರೆ, ಈ ಕಡೆ 1 ನಿಮಿಷ ಇರಿ ಅಂತ ಹೇಳಿ ಜಗಳ ಮಾಡ್ತಿರೋರ ಹತ್ರ ಬಂದು, ಪ್ಲೀಸ್ ಅಲ್ಲಿ ಆ್ಯಂಬ್ಯುಲೆನ್ಸ್ ಇದೆ, ಅವ್ರ ಪ್ರಾಣಕ್ಕೆ ಅಪಾಯ ಇದೆ, ನೀವು ಜಗಳನ ಆಮೇಲೆ ಮಾಡ್ಕೋಬಹುದು ಅಂತ ಹೇಳ್ತಿದ್ದಾಳೆ. ಜೊತೆಗೆ ನಿಮ್ದು ಏನೇ ಇದ್ರು ಹಣಕಾಸಿನ ವ್ಯವಹಾರನ ಆನಂತರ ಮಾತಾಡ್ಕೊಳ್ಳಿ, ದಯವಿಟ್ಟು ಒಂದು ಜೀವ ಹೋಗಬೇಕಾ ನಿಮ್ಮ ಗಲಾಟೆಯಿಂದ, ದಯವಿಟ್ಟು ಟ್ರಾಫಿಕ್ ಜಾಮ್ನ ಕ್ಲಿಯರ್ ಮಾಡಿ ಅಂತ ಹೇಳಿದಾಗ ಸರಿ ಆಯಿತು ಅಂತ ಅವರು ಕೂಡ ಒಪ್ಕೋತಾರೆ. ಫೈನಲಿ ಇಲ್ಲಿ ಲಕ್ಷ್ಮಿನೇ ಮುಂದೆ ನಿಂತು ಎಲ್ಲ ಟ್ರಾಫಿಕ್ನ ಕ್ಲಿಯರ್ ಮಾಡಿಸ್ತಾ ಇದ್ದಾಳೆ, ಆ್ಯಂಬ್ಯುಲೆನ್ಸ್ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ತಿದ್ದಾಳೆ. ಅಷ್ಟರಲ್ಲಿ ವೈಷ್ಣವ್ ಬಂದಿದ್ದೆ, ಏನಿದು ಕಾಣಿಸ್ತಿಲ್ಲ, ನಾನು ಫ್ರೂಟ್ ಜ್ಯೂಸ್ ತರ್ತೀನಿ ಅಂತ ಹೆದರ್ಕೊಂಡು ಹೊರಗಡೆ ಹೋದ್ರೆ ಹೇಗೆ ಅಂತ ಅನ್ಕೊಳ್ಳೋಷ್ಟರಲ್ಲಿ ಟ್ರಾಫಿಕ್ ಕ್ಲಿಯರ್ ಮಾಡ್ತಿರೋ ಲಕ್ಷ್ಮಿನ ನೋಡಿ, ಏನದು ನಮ್ಮ ಲಕ್ಷ್ಮಿ ಟ್ರಾಫಿಕ್ ಕ್ಲಿಯರ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಖುಷಿಯಿಂದ ವಿಡಿಯೋನ ಕ್ಯಾಪ್ಚರ್ ಮಾಡ್ತಿದ್ದಾರೆ ವೈಷ್ಣವ್. ನಂತರ ಈ ಕಡೆ ತುಂಬಾ ಥ್ಯಾಂಕ್ಸ್ ಅಂತ ಆ್ಯಂಬ್ಯುಲೆನ್ಸ್ ಅವರು ಹೇಳ್ತಾರೆ. ಖುಷಿ ಆಗುತ್ತೆ, ಒಬ್ಬರು ಜೀವ ಉಳಿಸ್ತೆ ಅನ್ನೋ ಸಾಂತ್ವನ ಸಿಗ್ತದೆ, ಸಮಾಧಾನ ಸಿಗ್ತದೆ ಲಕ್ಷ್ಮಿಗೆ. ಏನ್ರಿ ಮಾಡ್ತಿದ್ರ ಅಂತ ಹೇಳಿದಾಗ ನಮ್ಮ ಜನಗಳಿಗೆ ಅಲ್ಲಿ ಆ್ಯಂಬ್ಯುಲೆನ್ಸ್ ಇರುತ್ತೆ, ಇದ್ದಾಗ ಅವ್ರಿಗೆ ಜಾಗ ಬಿಡಬೇಕು ಅಂತಾನೆ ಅವಕಾಶ ಸಿಗಲ್ಲ ಅಂದಾಗ, ಆದರೂ ನೀವು ಗ್ರೇಟ್ ಬಿಡ್ರಿ, ಜಗಳನ ನಿಲ್ಲಿಸಿ ಒಂದು ಆ್ಯಂಬ್ಯುಲೆನ್ಸ್ ಕ್ಲಿಯರ್ ಮಾಡೋದು ಅಂದರೆ ಅಷ್ಟು ಸುಲಭನ, ಪೊಲೀಸವ್ರು ಮಾಡೋ ಕೆಲಸನ ನೀವೇ ಮಾಡಿಬಿಡಿದಿರಾ ಅಂತ ಹೇಳ್ತಿದ್ದಾರೆ. ಅಬ್ಬಬ್ಬ ಆಗಿದ್ರೆ ಏನಾಗುತ್ತೆ. ಫೈನಲಿ ಇಲ್ಲಿ ಪ್ರತಿಯೊಂದು ಟೈಮಲ್ಲೂ ಕೂಡ ಲಕ್ಷ್ಮಿನ ಇಲ್ಲಿ ವೈಷ್ಣವ್ ಇಷ್ಟಪಡೋಕೆ ಶುರು ಮಾಡ್ತಿದ್ದಾರೆ. ಜೊತೆಗೆ ಇಲ್ಲಿ ಲಕ್ಷ್ಮಿ ಕೂಡ ಇಲ್ಲಿ ತನ್ನ ಅಕ್ಕಂಗೆ ವಾಯ್ಸ್ ಮೆಸೇಜ್ನ ಕಳಿಸ್ತಿದ್ದಾಳೆ. ನಾನು ಮತ್ತು ವೈಷ್ಣವ್ ಅವರು ಇಬ್ಬರು ಕೂಡ ಆ್ಯನಿವರ್ಸರಿ ಸೆಲೆಬ್ರೇಷನ್ಗೋಸ್ಕರ ಹೊರಗಡೆ ಬಂದಿದ್ದೀವಿ, ಈ ರೀತಿ ವಿಶ್ಯೂಸ್ ಇದೆ, ನಾವೆಲ್ಲ ಎಷ್ಟು ಸೂಪರ್ವಾಗಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೀವಿ ಗೊತ್ತಾ ಅಂತ ಹೇಳಿ ಅಕ್ಕಂಗೆ ಮೆಸೇಜ್ ಮಾಡ್ತಿದ್ದಾಳೆ. ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.